Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಕರಾವಳಿ ಸ್ಟೈಲ್ ಎಣ್ಣಪ್ಪಂ ಮಾಡೋಣ. ಅಪ್ಪಂ ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ, ಅದಕ್ಕೆ ನಾನೊಂದು ಚಿಕ್ಕ ತೆಂಗಿನಕಾಯಿ, ಒಂದು ಬಟ್ಲು ಒಂದು ಬಟ್ಲು ಚಿಕ್ಕ ಬಟ್ಲು ಅಳತೆಯಲ್ಲಿ ರೇಷನ್ ಅಕ್ಕಿ ಮತ್ತು ನೋಡಿ ಇದೇ ಬಟ್ಲು ಅಳತೆಯಲ್ಲಿ ರೇಷನ್ ಅಕ್ಕಿ ಮತ್ತು ಕುಶಲಕ್ಕಿ ತಗೊಂಡಿದ್ದೀನಿ. ನೋಡಿ, ಒಂದು ಚಿಕ್ಕ ತೆಂಗಿನಕಾಯಿ ತಗೊಂಡಿದ್ದೀನಿ. ಚಿಕ್ಕ ಬಟ್ಲು ನನಗೆ ಇಷ್ಟು ಸಾಕು. ನಮಗೆ 3 ಜನಕ್ಕೆ ಇಷ್ಟು ಸಾಕಾಗುತ್ತೆ. ಇಲ್ಲಾಂದರೆ ರುಬ್ಬಿದ್ರೆ ತುಂಬ ಆಗೋಗುತ್ತೆ. ಇದು ತೆಂಗಿನಕಾಯಿ, ಅಕ್ಕಿ 2 ಥರ ಅಕ್ಕಿ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಚಿಕ್ಕ ಬಟ್ಲಲ್ಲಿ ಸಾಕು. ತುಂಬ ಜನ ಇದ್ದರೆ ನೀವು ಜಾಸ್ತಿ ತೊಗೋಬೋದು. ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ಎದ್ದು ರುಬ್ಬಿ. ಕಲ್ಲಲ್ಲಿ ರುಬ್ಬಿದ್ರೆ ನೀರು ಹಾಕೋದು ಬೇಡ. ನಾನು ಮಿಕ್ಸಿಲಿ ರುಬ್ಬೋದಕ್ಕೋಸ್ಕರ ನೀರು ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ, ಇದು ಕಾಯ್ದು ಕಪ್ಪುದೆಲ್ಲ ಬೇಡ. ಅದಕ್ಕೋಸ್ಕರ ನೋಡಿ ಮೇಲೆ ಎಲ್ಲ ತುರ್ಕೊಂಡಿದ್ದೀನಿ. ಕಪ್ಪಾಗುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಸಾರಿಗೆ ಹಾಕಿದ್ರಾಯ್ತು. ಮಿಕ್ಸಿಲಿ ರುಬ್ಬಕ್ಕೆ ಹಾಕೋಣ ಇದನ್ನೆಲ್ಲ, ಫುಲ್ ತೆಂಗಿನಕಾಯಿನ. ನೀವು ದೊಡ್ಡ ಮಿಕ್ಸಿಗೆ ಹಾಕಿದ್ರೆ ಒಟ್ಟಿಗೆ ರುಬ್ಬೋದು. ನಾನು ಚಿಕ್ಕದು ಜಾರ್ ತಗೊಂಡಿರೋದಕ್ಕೋಸ್ಕರ ಬೇರೆ ಬೇರೆ ರುಬ್ತಾಯಿದ್ದೀನಿ. ಇಲ್ಲ 3 ಒಟ್ಟಿಗೆ ರುಬ್ಬೋದು. ಕುಶಲಕ್ಕಿನ ಫಸ್ಟು ರುಬ್ಬಿ, ಇಲ್ಲ ಅಂದರೆ ಅದು ರುಬ್ಬೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ತರಿಯಾಗಿರಲಿ, ತುಂಬ ನುಣ್ಣಗಾಗೋದು ಬೇಡ. ನೋಡಿ, ಎಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೋಬೇಕು. ಉಪ್ಪು ನಾನು ಮಿಕ್ಸಿಗೆ ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ಕಲಸಿ ಆದಮೇಲೆ ನೋಡಿ, ರೊಟ್ಟಿ ಹದದಲ್ಲಿರಬೇಕಿದು. ನಾವು ರೊಟ್ಟಿ ಮಾಡ್ತೀವಲ್ಲ ಆ ಹದದಲ್ಲಿ. ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಣ. ತುಂಬ ತೆಳುವಾದರೆ ಇದು ಕೈಯಲ್ಲಿ ತೊಟ್ಟೋಕ್ಕಾಗಲ್ಲ. ನೋಡಿ, ಇಷ್ಟು ಅಕ್ಕಿ ಹಿಟ್ಟು ಉಳಿದಿದೆ. ನೋಡಿ, ಇಷ್ಟು ಸಾಕು. ತುಂಬ ಗಟ್ಟಿನೂ ಮಾಡಬಾರ್ದು, ಚೆನ್ನಾಗಿರಲ್ಲ ಅದು ಅಪ್ಪಂ. ನೋಡಿ, ಎಣ್ಣೆ ಬಿಸಿಗಿಟ್ಟೋಣ. ಈಗ ಎಣ್ಣೆ ಕಾಯಕ್ಕೆ ಕೈಗೆ ಸ್ವಲ್ಪ ಎಣ್ಣೆ ಸರಿಕೊಂಡು ನೋಡಿ, ನಾನು ಹೇಗೆ ಚಿಕ್ಕ ಉಂಡೆ ಥರ ಮಾಡಿ ಇಟ್ಟೋದನ್ನು ಹೇಳ್ಕೊಡ್ತೀನಿ ಮಾಡೋದನ್ನು. ನೀವು ದೊಡ್ಡದಾಗೂ ತಗೋಬೋದು. ನಾನು ಚಿಕ್ಕ ಬಾಣಲಿ ಇಟ್ಟಿರೋದಕ್ಕೋಸ್ಕರ ಚಿಕ್ಕದಾಗಿ ತಗೋತೀನಿ. ನೋಡಿ, ಈ ಥರ ಪಾತ್ರೆ ತಗೊಂಡು ಅದರ ತಳದಲ್ಲಿ ಈ ಥರ, ನೀವು ಮಾಡೋದು ಮಿಷಿನ್ ಇಲ್ಲ ಅಂದರೆ, ನಾನು ಮಿಷಿನ್ ಇದೆ ಆದರೂ ಅದರಲ್ಲಿ ತೋರಿಸ್ತಾ ಇಲ್ಲ, ಇದರಲ್ಲಿ ಈ ಥರ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಈ ಥರ ಮಾಡಿಬಿಟ್ಟು ಎಣ್ಣೆಗೆ ಹಾಕಿದ್ರೆ ಆಯಿತು. ನೋಡಿ, ಇಷ್ಟು ಹಿಟ್ಟಾಗಿದೆ. ಎಣ್ಣೆ ಕಾಯ್ದಿದೆ ನೋಡೋಣ. ಎಣ್ಣೆ ಬಿಸಿಯಾಗಿದೆ. ನೋಡಿ, ಇವಾಗ ನಾವು ಮಾಡಿಟ್ಟಿರೋದನ್ನು ಒಂದೊಂದೇ ಹಾಕೋಣ. ಒಂದೊಂದೇ ಆಗೋದು ಇದಕ್ಕೆ. ದೊಡ್ಡ ಬಾಣಲಿ ಇಟ್ಟಿದ್ರೆ ಒಂದು 2-3 ಹಾಕ್ಬೋದು. ಇದು ಚಿಕ್ಕ ಬಾಣಲಿ ಇರೋದಕ್ಕೋಸ್ಕರ ಮೀಡಿಯಮ್ ಉರಿಲಿ ಇಟ್ಟಬೇಕು. ತುಂಬ ಉರಿ ಜೋರು ಮಾಡಿದ್ರೆ ಒಳಗಡೆ ಬೆಂದಿರಲ್ಲ ಅದು. ನೋಡಿ, ಎಣ್ಣೆಲಿ ಹಾಕೋಣ. ಇದನ್ನು ಹಾಕಿ ಚೆನ್ನಾಗಿ ಈ ಥರ ಒತ್ತಿಟ್ಕೊಂಡ್ರೆ ಈ ಥರ ಉಬ್ಬಿ ಬರುತ್ತೆ. ನೋಡಿ, ಪೂರಿ ಥರ ಉಬ್ಬಿ ಬರುತ್ತೆ ಮೇಲೆ. 2 ಕಡೆನೂ ಚೆನ್ನಾಗಿ ಬೇಯಲಿ. ನೋಡಿ, ಆಯಿತು. ಒಂದು ತೆಗೆದೆ, ಮತ್ತೆ ಇನ್ನೊಂದು ಹಾಕೋಣ. ತುಂಬಾ ಚೆನ್ನಾಗಿರುತ್ತೆ ಇದು. ಚಿಕನ್ ಸಾರು ರೆಡಿ ಮಾಡಿದ್ದೀನಿ ನಾನು. ಚಿಕನ್ ಸಾರು ಆಗಿದೆ. ಇದ್ರ ಜೊತೆ ಚಿಕನ್ ಸಾರೇ ಚೆನ್ನಾಗದು. ಬೇರೆ ಯಾವ ಸಾರು ಸೂಟ್ ಆಗೋಲ್ಲ. ಮತ್ತು ಇಲ್ಲಾಂದರೆ ಮೊಟ್ಟೆ ಸಾರು ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಮೊಟ್ಟೆ ಸಾರು ತಿಂದೇ ಇದ್ದವರು ಕಾಯಿ ಚಟ್ನಿ ಏನಾದರೂ ಮಾಡ್ಕೊಬೋದು. ಲಿಂಗಾಯತರು, ಬ್ರಾಹ್ಮಣರು ಈ ಥರ ಎಲ್ಲ ಅವರೆಲ್ಲ ತಿನ್ನಲ್ವಲ್ಲ ಚಿಕನ್ ಮಟನ್ನು, ಅವರು ಏನಾದರೂ ಬೇರೆ ಮಾಡ್ಕೊಬೋದು. ನೋಡಿ, ನಾನು ಚಿಕನ್ನು ರೆಡಿ ಆಯಿತು. ನಾನು ಬೆಳಗ್ಗೆನೇ ತಗೊಬಂದಿದ್ದೆ ಚಿಕನ್ನು. ಶುಕ್ರವಾರ ಇತ್ತಲ್ಲ ಇವತ್ತು, ಬೇಗ ತಂದು ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ ರಾತ್ರಿಯೇ. ನೋಡಿ, ಈ ಥರ ಮಿಷಿನಲ್ಲೂ ಮಾಡ್ಕೊಬೋದು ನೀವು. ಇಲ್ಲಾಂದರೆ ಈ ಥರ 2 ಕವರ್ ಹಾಕಿ ಕೈಯಲ್ಲೂ ತೊಟ್ಬೋದು. ನೋಡಿ, ನಾನು ಕೈಯಲ್ಲೂ ತೋರಿಸ್ತೀನಿ. ನಿಪ್ಪಟ್ಟೆಲ್ಲ ತೊಟ್ತೀರಲ್ಲ ಆ ಥರ ಈ ಥರನೂ ಮಾಡಿ ಹಾಕ್ಬೋದು. ತುಂಬ ತೆಳು ಬೇಡ, ಸ್ವಲ್ಪ ದಪ್ಪ ಇರಬೇಕು. ಒಂದು ಸ್ವಲ್ಪ ತುಂಬ ರೊಟ್ಟಿ ಹಾಕೋ ಥರ ತುಂಬ ತೆಳುಗೆ ಮಾಡಬಾರ್ದು. ನೋಡಿ, ರೊಟ್ಟಿ ಮತ್ತು ಇದು ರೆಡಿ ಆಯಿತು ಎರಡನ್ನೂ. ನೋಡಿ, ಇನ್ನೂ ಹಿಟ್ಟು ಸ್ವಲ್ಪ ಉಳಿದಿದೆ. ನೋಡಿ, ಸ್ವಲ್ಪ ಲೇಟ್ ಆದರೆ ಈ ಥರ ಕೆಂಪಾಗುತ್ತೆ. ತೆಂಗಿನಕಾಯಿ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಲೇಟ್ ಆದರೆ. ನೋಡಿ, ಇದು ಎಷ್ಟು ವೈಟಾಗಿದೆ ಮುಂಚೆ ಮಾಡಿದ್ದು. ಸ್ವಲ್ಪ ಲೇಟ್ ಆದರೆ ಈ ಥರ ಕೆಂಪಾಗುತ್ತೆ. ತೆಂಗಿನಕಾಯಿ ತುರಿದಿಟ್ಟು ನೀವು ಕೆಂಪಾಗುತ್ತೆ. ನೋಡಿ, ನಾನು ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ನೋಡಿ, ಚಿಕನ್ ಸಾರಿಗೆ ತುಂಬಾ ಚೆನ್ನಾಗಿದೆ. ಚಿಕನ್ ಗ್ರೀನ್ ಮಸಾಲೆ ಮಾಡಿದ್ದೆ, ಅದನ್ನು ಇನ್ನೊಂದು ದಿವಸ ತೋರಿಸ್ತೀನಿ ನಾನು. ನೋಡಿ, ಇಷ್ಟು ಹಿಟ್ಟು ಉಳಿದಿದೆ. ಇಷ್ಟಾಗಿದೆ. ನಾವು 3 ಜನಕ್ಕೆ ಸಾಕಾಗುತ್ತೆ. ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ರಿಗೂ ಶೇರ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸ್ರಿ. ಎಲ್ರಿಗೂ ಬಾಯ್.